ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆಯ ವಿರುದ್ಧ ಬಿಜೆಪಿಯ ಹಲವು ನಾಯಕರುಗಳು ತಮ್ಮ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಟೂರಿಂಗ್ ಟಾಕೀಸ್ ತರ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಅಂತ ವಿಸ್ತಾರ ನ್ಯೂಸ್ಗೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿಕೆ ಕೊಟ್ಟಿದ್ದಾರೆ. 2023ರಲ್ಲಿ 40% ಸರ್ಕಾರ ಅಂತ ಟೂರಿಂಗ್ ಟಾಕೀಸ್ ಮಾಡಿದ್ರು, ಸುಳ್ಳು ಪಳ್ಳು ಹೇಳಿಕೊಂಡು ಹೇಗೋ ಅಧಿಕಾರಕ್ಕೆ ಬಂದ್ರು. ಈಗ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. 2023ರ ಟೂರಿಂಗ್ ಟಾಕೀಸ್ ಈಗ ಮತ್ತೆ ದೆಹಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. 2023 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕಾಂಗ್ರೆಸ್ನವರು ಒಂದು ಟೂರಿಂಗ್ ಟಾಕೀಸ್ ಇಟ್ಟಿದ್ರು. ಗುರೂರಿಗೆ ಹೋಗೋದು 40% ಭ್ರಷ್ಟಾಚಾರ ಅಂದರೆ ಕಮಿಷನ್ ತೊಗೊಂಡಿದ್ದಾರೆ, PSI ಹಗರಣ, ಬಿಟ್ಕಾಯಿನ್ ಹಗರಣ ಅಂತ ಈ ರೀತಿ ಊರೂರಿಗೆ ಹೋಗಿ ಅವ್ರದ್ದು ಟೂರಿಂಗ್ ಟಾಕೀಸು ತಮಟೆ ಹೊಡೆದ್ರು. ಜನನೂ ನಂಬ್ಕೊಂಡ್ರು, ಗ್ಯಾರಂಟಿ ಸ್ಕೀಮ್ಗಳು ನಂಬ್ಕೊಂಡ್ರು, ಅವ್ರನ್ನ ಅಧಿಕಾರಕ್ಕೆ ತಂದರು. ಅದಾದ ನಂತರ ಇವರು ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಇಂಡಿಯಾ ಅಲಯನ್ಸ್ ಅಂತಲೇ ಪಕ್ಕದಲ್ಲಿರೋ ಸ್ಟಾಲಿನು ಎಲ್ಲನೂ ಕರ್ಕೊಂಬಂದು ಕೈ ಎತ್ತಿ ಕರ್ನಾಟಕದಲ್ಲಿ ಎಲ್ಲ ಒಂದು ರಾಜವೈಭೋಗದಲ್ಲಿ ಎಲ್ಲ ಉಪಚಾರ ಮಾಡಿ ಕಳಿಸಿದರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಂತು, ಕಾಂಗ್ರೆಸ್ ಬೆನ್ನಲ್ಲೇ ರಾಜ್ಯಕ್ಕೆ ಬರನೂ ಬಂತು. 7 ತಿಂಗಳ ನಂತರ ಮತ್ತೆ ಚುನಾವಣೆ ಬರ್ತಾ ಇದೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಚುನಾವಣೆಗೆ ಮತ್ತೆ ಇವರು ಟೂರಿಂಗ್ ಟಾಕೀಸಿಗೆ ಮತ್ತೆ ಚಾಲನೆ ಕೊಟ್ಟಿದ್ದಾರೆ. ಆ ಟೂರಿಂಗ್ ಟಾಕೀಸು ಕರ್ನಾಟಕದಲ್ಲಿ ತಾಲೂಕುಗಳಿಗೆ, ಹೋಬಳಿ ಕೇಂದ್ರಗಳಿಗೆ 2023ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಹೋಗ್ತಾ ಇತ್ತು. ಇವಾಗ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ 2023 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕಾಂಗ್ರೆಸ್ನವರು ಒಂದು ಟೂರಿಂಗ್ ಟಾಕೀಸ್ ಇಟ್ಟಿದ್ರು. ಗುರೂರಿಗೆ ಹೋಗೋದು 40% ಭ್ರಷ್ಟಾಚಾರ ಅಂದರೆ ಕಮಿಷನ್ ತೊಗೊಂಡಿದ್ದಾರೆ, PSI ಹಗರಣ, ಬಿಟ್ಕಾಯಿನ್ ಹಗರಣ ಅಂತ ಈ ರೀತಿ ಊರೂರಿಗೆ ಹೋಗಿ ಅವ್ರದ್ದು ಟೂರಿಂಗ್ ಟಾಕೀಸು ತಮಟೆ ಹೊಡೆದ್ರು. ಜನನೂ ನಂಬ್ಕೊಂಡ್ರು, ಗ್ಯಾರಂಟಿ ಸ್ಕೀಮ್ಗಳು ನಂಬ್ಕೊಂಡ್ರು, ಅವ್ರನ್ನ ಅಧಿಕಾರಕ್ಕೆ ತಂದರು. ಅದಾದ ನಂತರ ಇವರು ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಇಂಡಿಯಾ ಅಲಯನ್ಸ್ ಅಂತಲೇ ಪಕ್ಕದಲ್ಲಿರೋ ಸ್ಟಾಲಿನು ಎಲ್ಲನೂ ಕರ್ಕೊಂಬಂದು ಕೈ ಎತ್ತಿ ಕರ್ನಾಟಕದಲ್ಲಿ ಎಲ್ಲ ಒಂದು ರಾಜವೈಭೋಗದಲ್ಲಿ ಎಲ್ಲ ಉಪಚಾರ ಮಾಡಿ ಕಳಿಸಿದರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಂತು, ಕಾಂಗ್ರೆಸ್ ಬೆನ್ನಲ್ಲೇ ರಾಜ್ಯಕ್ಕೆ ಬರನೂ ಬಂತು. 7 ತಿಂಗಳ ನಂತರ ಮತ್ತೆ ಚುನಾವಣೆ ಬರ್ತಾ ಇದೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಚುನಾವಣೆಗೆ ಮತ್ತೆ ಇವರು ಟೂರಿಂಗ್ ಟಾಕೀಸಿಗೆ ಮತ್ತೆ ಚಾಲನೆ ಕೊಟ್ಟಿದ್ದಾರೆ. ಆ ಟೂರಿಂಗ್ ಟಾಕೀಸು ಕರ್ನಾಟಕದಲ್ಲಿ ತಾಲೂಕುಗಳಿಗೆ, ಹೋಬಳಿ ಕೇಂದ್ರಗಳಿಗೆ 2023ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಹೋಗ್ತಾ ಇತ್ತು. ಇವಾಗ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ 2023 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕಾಂಗ್ರೆಸ್ನವರು ಒಂದು ಟೂರಿಂಗ್ ಟಾಕೀಸ್ ಇಟ್ಟಿದ್ರು. ಗುರೂರಿಗೆ ಹೋಗೋದು 40% ಭ್ರಷ್ಟಾಚಾರ ಅಂದರೆ ಕಮಿಷನ್ ತೊಗೊಂಡಿದ್ದಾರೆ, PSI ಹಗರಣ, ಬಿಟ್ಕಾಯಿನ್ ಹಗರಣ ಅಂತ ಈ ರೀತಿ ಊರೂರಿಗೆ ಹೋಗಿ ಅವ್ರದ್ದು ಟೂರಿಂಗ್ ಟಾಕೀಸು ತಮಟೆ ಹೊಡೆದ್ರು. ಜನನೂ ನಂಬ್ಕೊಂಡ್ರು, ಗ್ಯಾರಂಟಿ ಸ್ಕೀಮ್ಗಳು ನಂಬ್ಕೊಂಡ್ರು, ಅವ್ರನ್ನ ಅಧಿಕಾರಕ್ಕೆ ತಂದರು. ಅದಾದ ನಂತರ ಇವರು ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಇಂಡಿಯಾ ಅಲಯನ್ಸ್ ಅಂತಲೇ ಪಕ್ಕದಲ್ಲಿರೋ ಸ್ಟಾಲಿನು ಎಲ್ಲನೂ ಕರ್ಕೊಂಬಂದು ಕೈ ಎತ್ತಿ ಕರ್ನಾಟಕದಲ್ಲಿ ಎಲ್ಲ ಒಂದು ರಾಜವೈಭೋಗದಲ್ಲಿ ಎಲ್ಲ ಉಪಚಾರ ಮಾಡಿ ಕಳಿಸಿದರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಂತು, ಕಾಂಗ್ರೆಸ್ ಬೆನ್ನಲ್ಲೇ ರಾಜ್ಯಕ್ಕೆ ಬರನೂ ಬಂತು. 7 ತಿಂಗಳ ನಂತರ ಮತ್ತೆ ಚುನಾವಣೆ ಬರ್ತಾ ಇದೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಚುನಾವಣೆಗೆ ಮತ್ತೆ ಇವರು ಟೂರಿಂಗ್ ಟಾಕೀಸಿಗೆ ಮತ್ತೆ ಚಾಲನೆ ಕೊಟ್ಟಿದ್ದಾರೆ. ಆ ಟೂರಿಂಗ್ ಟಾಕೀಸು ಕರ್ನಾಟಕದಲ್ಲಿ ತಾಲೂಕುಗಳಿಗೆ, ಹೋಬಳಿ ಕೇಂದ್ರಗಳಿಗೆ 2023ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಹೋಗ್ತಾ ಇತ್ತು. ಇವಾಗ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.